ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಸ್ಯಾಟರ್ಡೆ ಅಂದರೆ ನಿನ್ನೆ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಪೂಜೆಯನ್ನು ಇಟ್ಕೊಂಡಿದ್ವಿ. ಸೊ ಹಾಗೆಯೇ ಎಲ್ಲರೂ ಬೇಗ ಎದ್ದು 8 o'clock ಬನ್ನಿ ಅಂತ ಹೇಳಿದರು. ಎಲ್ಲರೂ ಬೇಗ ಎದ್ದು ಫ್ರೆಶಪ್ ಆಗಿ ರೆಡಿ ಆಗಿಬಿಟ್ಟು ಟೆಂಪಲ್ ಹತ್ರ ಹೊರಟ್ವಿ. ಸೊ ಬ್ಯಾಕ್ ಸೈಡಲ್ಲಿ ಕಾರೆಲ್ಲ ಹೋಗುತ್ತೆ, ಹಾಗಾಗಿ ಫ್ರಂಟಲ್ಲಿ ನಾವು ಹತ್ತಬೇಕು. ಸ್ವಲ್ಪ ಲಗೇಜ್ ಇದ್ದಿದ್ದರಿಂದ ನಾವು ಬ್ಯಾಕ್ ಸೈಡಲ್ಲಿ ಹೋದ್ವಿ. ಫ್ರಂಟ್ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಸ್ಟೆಪ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ತುಂಬ ಚೆನ್ನಾಗಿದೆ ಟೆಂಪಲ್ ಕೂಡ. ನೀವು ಒಂದ್ಸಲ ವಿಸಿಟ್ ಮಾಡಿ, ಇಷ್ಟ ಆಗುತ್ತೆ. ಸೊ ಹೋದ ತಕ್ಷಣ ನಾವು ಒಂದೆರಡು ಸೆಲ್ಫೀಸ್ನ ತೆಕ್ಕೊಂಡ್ವಿ. ಹಾಗೆಯೇ ಅಲ್ಲೆಲ್ಲ ಯಾವ ಥರ ಇದೆ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿದೆ. ನೀರು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಅವಾಗವಾಗ ಫಂಕ್ಷನ್ಸ್ ಕೂಡ ಆಗ್ತಾ ಇರುತ್ತೆ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಫ್ರೆಂಡ್ಸ್, ಹಾಗೆಯೇ ಇಲ್ಲಿಗೆ ಬರೋರು ತುಂಬ ನಿಷ್ಠೆಯಿಂದ ಬರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವಾಗವಾಗ ಇಲ್ಲಿ ಸರ್ಪಗಳು ಕಾಣಿಸ್ಕೊಳ್ತಾ ಇರುತ್ತೆ, ಏನಾದರೂ ತಪ್ಪಾದರೆ ಅಂತ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವ, ಇದು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಇರುವಂಥದ್ದು. ಸೊ ಹಾಗೆ ಫೋಟೋಸ್ ತಗೊಂಡ್ವಿ. ಅಲ್ಲಿ ಸುತ್ತ ಆವರಣ ಏನಿದೆ ಅದನ್ನೆಲ್ಲ ಸ್ವಲ್ಪ ಎಲ್ಲ ಕಸ ಎಲ್ಲ ಬಿದ್ದಿತ್ತು ಗಾಳಿಗೆಲ್ಲನ, ಅದೆಲ್ಲ ಕ್ಲೀನ್ ಮಾಡಿದ್ವಿ. ಪೊರ್ಕಿನಲ್ಲೆಲ್ಲ ಗುಡಿಸ್ಬಿಟ್ಟು, ಹಾಗೆಯೇ ಫ್ರಂಟ್ ಕೂಡ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಲಗೇಜ್ ಎಲ್ಲ ಸಾಮಾನು, ಪೂಜೆ ಸಾಮಾನೆಲ್ಲ ಅಲ್ಲಿ ಜೋಡಿಸ್ಕೊಂಡಿದ್ವಿ. ಇನ್ನು ಪೂಜೆ ಅರ್ಚಕರು ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅವರಿಗೋಸ್ಕರನೇ. ಸೊ ಸ್ವಲ್ಪ ಹೊತ್ತಲ್ಲೇ ಅವರು ಬಂದಾಗ ಹೀಗೆ ಪೂಜೆ ಐಟಮ್ ಎಲ್ಲ ಕೊಟ್ಟು ಅವ್ರೇನಿದೆ ಅಂತ ಎಲ್ಲ ನೋಡಿಬಿಟ್ಟು ಹಾಲು ಮೊಸರು ಎಲ್ಲ ಇಟ್ಕೊಂಡ್ರು ಅಭಿಷೇಕಕ್ಕೆ ಅಂದ್ಬಿಟ್ಟು. ಹಾಗೆ ನಮಗೆ ಸ್ವಲ್ಪ ಹಣ್ಣೆಲ್ಲ ಬಾಳೆಹಣ್ಣಿನ ರಸಾಯನ ಮಾಡ್ತಾ ಇದ್ರಲ್ವ. ಸೊ ನಾವು ಮನೆಯಿಂದ ಅವಲಕ್ಕಿನ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ವೇಣುಗೋಪಾಲ ಸ್ವಾಮಿಗೆ ತುಂಬ ಇಷ್ಟವಾದ ಪ್ರಸಾದ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮನೆಯಿಂದ ಮಾಡ್ಕೊಂಡು ಹೋಗಿದ್ವಿ. ಸೊ ಫಸ್ಟು ದೇವರಿಗೆ ಆಯಿಲ್ನನ್ನು ಹಚ್ಚಿದ್ದಾರೆ. ಸೊ ಅಭಿಷೇಕ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ. ಸೊ ಐಟಮ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ನಾವು ಪ್ರಸಾದ ಎಲ್ಲ ನಮ್ಮ ಹತ್ರನೇ ಮಾಡಿಸಿದ್ರು. ಅವರು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಸೊ ನಾವೆಲ್ಲ ರೆಡಿ ಮಾಡಿದ್ವಿ. ಸೊ ಅವರೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡ್ರು. ನೆಕ್ಸ್ಟು ಅಭಿಷೇಕವನ್ನು ಮಾಡೋದಕ್ಕೆ ನಾವು ಎಲ್ಲರೂ ಕೂತಿದ್ವಿ. ಮತ್ತು ತುಂಬ ಜನ ಬಂದಿದ್ದರು. ಪೂಜೆ ಅವತ್ತು ಸ್ಯಾಟರ್ಡೇ ಇತ್ತಲ್ವ. ಸೊ ಹಾಗಾಗಿ ತುಂಬ ಜನ ಬಂದಿದ್ದರು ಭಕ್ತಾದಿಗಳು. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ಅಭಿಷೇಕವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಹಾಲು ಮೊಸರು, ನಾವು ಆದಷ್ಟು ಹಸುವಿನ ಮೊಸರು, ಬೆಣ್ಣೆ, ಹಾಗೆಯೇ ತುಪ್ಪ ಅದೆಲ್ಲ ಹಸುವಿಂದೇ ತೊಗೊಂಡೋಗ್ಬೇಕಾಗುತ್ತೆ. ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅದು. ಹಾಗಾಗಿ ನೋಡ್ತಿದ್ದೀರಲ್ವ ಫ್ರೆಂಡ್ಸ್, ನಮಗೆ ತುಂಬಾ ಸಮಾಧಾನ ಆಯಿತು ಫ್ರೆಂಡ್ಸ್. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಅಭಿಷೇಕ ಪೂಜೆಯನ್ನು ಮಾಡಿಕೊಟ್ರು. ಹಾಗೆಯೇ ನಮಗೆ ಅಲ್ಲಿ ಸ್ವಲ್ಪನೂ ಬೋರ್ ಅನ್ನಿಸ್ಲಿಲ್ಲ. ತುಂಬ ಟೈಮ್ ಆದರೂ ಕೂಡ ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಟಿಫನ್ ಕೂಡ ತಿಂದಿರಲಿಲ್ಲ. ಅಂದ್ರೂ ನಮಗೇನು ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಹಾಗೆ ಮಕ್ಕಳೆಲ್ಲ ಇದ್ವಿ, ತುಂಬ ಚೆನ್ನಾಗಿ ಅಲ್ಲಿ ಫೀಲ್ಡ್ ಎಲ್ಲ ಇದೆ. ಹಾಗಾಗಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದರು. ನಮಗೇನಷ್ಟು ಇರಿಟೇಟ್ ಅಂತ ಅನ್ನಿಸ್ಲಿಲ್ಲ ಮಕ್ಕಳು ನೋಡ್ಕೊಳ್ಳೋದೆಲ್ಲ. ಹಾಗೆ ಮೇನ್ ಹೇಳಬೇಕಂತಂದರೆ, ನನ್ನ ಮದುವೆ ಆಗಿದ್ದು ಇದೇ ಟೆಂಪಲ್ನಲ್ಲಿ. ಕೊರೋನಾ ಥರ್ಡ್ ಲಾಕ್ಡೌನಲ್ಲಿ ನನ್ನ ಮದುವೆ ಆಗಿದ್ದು. ಸೊ ಆವಾಗ ನಾವು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ನಾವು ತುಂಬ ಸಲ ಅಂದ್ಕೊಂಡ್ವಿ, ಅದಾಗಿರಲಿಲ್ಲ. ಅದು ನಿನ್ನೆ ನೆರವೇರ್ತು ನಮ್ಮ ಆಸೆ, ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಸೊ ಹಾಗೆ ತುಂಬ ಸಮಾಧಾನ ಆಯಿತು. ತುಂಬಾ ನಿಷ್ಠೆಯಿಂದ ತುಂಬ ಚೆನ್ನಾಗಿ ಆಯಿತು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು. ಹಾಗೆ ನಾವು ಪ್ರಸಾದವನ್ನು ಕೇಳಿದ್ದು, ಕೊನೆಗೆ ಪ್ರಸಾದ ಕೂಡ ಆಯಿತು. ಆಮೇಲೆ ಅಭಿಷೇಕ ಮಾಡೋದಕ್ಕೆ ಈ ಥರ ಪ್ರಸಾದ ಮಾಡ್ಕೊಂಡಿದ್ರಲ್ವ, ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಪೂಜೆಯನ್ನು ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು, ಸಮಾಧಾನ ಆಯಿತು. ಮೇನ್ ನಮ್ಮ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗೆ ನೋಡ್ತಾ ಇದ್ದೀರ, ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಟೆಂಪಲ್ಗೆ. ನಿಮಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮೇನ್ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ತುಂಬಾ ಅದ್ದೂರಿಯಾಗಿ ಅನ್ನದಾಸೋಹ ಆಗಿರ್ಬೋದು, ತುಂಬ ಕಾರ್ಯಕ್ರಮ. ಮತ್ತು ರಾಧಾಕೃಷ್ಣನಿಗೆ ರೆಡಿ ಮಾಡ್ಕೊಂಡು ಬರೋದು ಮಕ್ಕಳನ್ನ, ಅವ್ರಿಗೆ ಕೂಡ ಇದೆ ನೆಕ್ಸ್ಟ್ ಇಯರು. ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ, ಇವಾಗ ಅರ್ಶಿಣದಲ್ಲಿ ಅಭಿಷೇಕವನ್ನು ಮಾಡ್ತಾಯಿದ್ದಾರೆ. ಸೊ ಅಭಿಷೇಕ ಎಲ್ಲ ನೀಟಾಗಿ ಮಾಡಿದ್ರು. ಸೊ ಸ್ಕ್ರೀನ ಎಳ್ದಿದ್ದಲ್ವ, ಆವಾಗ ಎಲ್ಲರೂ ಕೂತಿದ್ವಿ. ಸುಮ್ಮನೆ ಬೋರ್ ಆಗ್ತಿತ್ತಲ್ವ, ಅವಾಗ ಏನೇನೋ ಹೀಗೆ ಮಾತಾಡ್ತಾ ಕೂತಿದ್ರು. ಸೊ ನೋಡು, ಏನೋ ನಮ್ಮ ಅಣ್ಣ ಮತ್ತು ನಮ್ಮ ನಾದಿನಿ ಮತ್ತು ನಮ್ಮ ಮನೆಯವರು ಸ್ವಲ್ಪ ಫೈಟ್ ಮಾಡ್ತಾಯಿದ್ದಾರೆ, ಏನೇನೋ ಮಾತಾಡಿಕೊಂಡು ತುಂಬ ಜಾಲಿಯಾಗಿದ್ವಿ.
ಸ್ವಲ್ಪನೂ ಬೋರಿಂಗ್ ಆಗಲಿಲ್ಲ. ಆಮೇಲೆ ಪೂಜೆ ಆಯಿತು. ನಮ್ಮ ಮಕ್ಕಳಿಬ್ರು ನೋಡಿ ಯಾವ ಥರ ದೇವ್ರ ದರ್ಶನ ಮಾಡಿ ಸುಸ್ತಾಗಿ ಅಡ್ಬಿದ್ದು. ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ದೇವರಿಗೆ ಅಲಂಕಾರ ಎಲ್ಲ ಮಾಡಿದರು, ನೀಟಾಗಿ ಎಲ್ಲ ತೊಳೆದು ಅಲಂಕಾರವನ್ನು ಮಾಡಿದರು. ಆಮೇಲೆ ನೆಕ್ಸ್ಟು ಲಾಸ್ಟಿಗೆ ಪೂಜೆ ಮಾಡ್ತಾರಲ್ವ, ನಾವು ಎಲ್ಲ ಪೂಜೆಗೆ ರೆಡಿ ಆದ್ವಿ. ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ನಮಗೆ ಇಷ್ಟ ಆಯಿತು. ಮಹಾಮಂಗಳಾರತಿನೂ ಕೂಡ ಆಯಿತು. ನೆಕ್ಸ್ಟು ಅಭಿಷೇಕ ಪೂಜೆ ಇಟ್ಕೊಂಡಿದ್ರಿಂದ ಹಾಗಾಗಿ ಅವರಿಗೆ ದಕ್ಷಿಣೆ ಕೊಡಬೇಕು. ಹಾಗಾಗಿ ಏನೆಲ್ಲ ಶ್ಲೋಕಗಳನ್ನ ಹೇಳಿದ್ರು. ಫ್ರೆಂಡ್ಸ್, ನಮ್ಮದು ಪೂಜೆ ಎಲ್ಲ ಆಯಿತು. ಸೊ ನಾವು ಪ್ರಸಾದ ಎಲ್ಲ ಕೇಳಿದ್ವಿ, ಅದು ಕೂಡ ಆಯಿತು. ಪೂಜೆ ತುಂಬ ನೀಟಾಗಾಯಿತು. ಹಾಗೆ ಬಂದಿದ್ದವ್ರಿಗೆಲ್ಲ ಪ್ರಸಾದವನ್ನು ಕೊಟ್ಬಿಟ್ಟು ನಾವು ದೇವರಿಗೆ ಕೈ ಮುಗಿದು ಅಡ್ಬಿದ್ದು. ಹಾಗೆ ಬಂದವ್ರು ಪ್ರಸಾದ ಕೊಟ್ಟು ನಾವು ಕೂಡ ತಿಂದುಬಿಟ್ಟು ಹೊರಟ್ವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.